ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ಘಟನೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ನ್ಯಾಯಾಲಯದ ಆವರಣದಲ್ಲಿ ಶೂ ಎಸೆಯಲು ಯತ್ನಿಸಿದ ಘಟನೆ ನಡೆದಿದೆ. ಈ ಕೃತ್ಯವನ್ನ ಖಂಡಿಸಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ವೇದಿಕೆ ರಾಮದುರ್ಗ ವತಿಯಿಂದ ಪ್ರತಿಭಟನೆ ನಡೆಸಿದೆ. ವಕೀಲನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸನಾತನ ಧರ್ಮ ರಕ್ಷಣೆ ಬಗ್ಗೆ ಕೂಗುತ್ತಾ ಕೋರ್ಟ್ನಲ್ಲಿ ಕಲಾಪಗಳು ನಡೆಯುತ್ತಿರುವ ಸಂದರ್ಭದಲ್ಲಿಯೇ ರಾಕೇಶ್ ಕಿಶೋರ್ ಎಂಬ ಮತೀಯವಾದಿ ವಕೀಲ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿರವರ ಮೇಲೆ ಶೂ ಎಸೆದಿರುವ ಘಟನೆ ಸಂವಿಧಾನಕ್ಕೆ ಮಾಡಿರುವ ಅಪಮಾನ ಹಾಗೂ ಭಾರತ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನಿ ಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್ಜಿ ಚಿಕ್ಕನರಗುಂದ, ಪಡಿಯಪ್ಪ ಕ್ವಾರಿ, ಬಿಯು ಬೈರಕದಾರ, ಕಾರ್ಮಿಕ ಮುಖಂಡ ಜಿಎಂ ಜೈನಿ ಖಾನ್, ನಾಗಪ್ಪ ಸೊಂಗಳ್ಳಿ, ನಿಂಗಪ್ಪ ಕರಿಗಾರ್, ಮಹಮ್ಮದ್ ಶಫಿ ಬೆಣ್ಣಿ, ಚಿದಾನಂದ ದೊಡಮನಿ, ರಾಜು ಶಿಲವಾಡಿ, ಸುಭಾಷ್ ಗೋಡ್ಕೆ, ಶ್ರೀಯಸ್ ವಾಲಿ, ತುಳಸಮ್ಮ ಮಾಳದಾಕರ್ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಅವರ ಟೇಬಲ್ ಮೇಲೆ ಬಿದ್ದಿದೆ. ಇದು ಮೊದಲಲ್ಲ. ಯಾವ ಬರೋಡಾ ಮಹಾರಾಜರ ಸಹಾಯದಿಂದ ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಬರೋಡಾ ರಾಜ್ಯದೊಳಗೆ ಸೇವೆ ಮಾಡೋದಕ್ಕೆ ಬರ್ತಾರೆ. ಅವ ದಲಿತ ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಅವರ ಟೇಬಲ್ ಮೇಲೆ ಒಬ್ಬ ಮೇಲ್ಜಾತಿಯ ಕ್ಲರ್ಕ್ ಇವನ ಫೈಲ್ ಅನ್ನು ಹೆಚ್ಚುತ್ತಾನೆ. ನಾನು ನಿನಗೇನು ಫೈಲ್ ತಂದು ಕೊಡೋದು ಅಂತ ಹೇಳಿ ಅದು ಅರ್ಥ ಮಾಡ್ಕೊಳ್ಳಿ. ಫೈಲ್ ರೂಪದಾಗಿದ್ದ ಬೂಟ್ ಇವತ್ತು ಬೂಟ್ ಆಗಿ ಬಂದಿದೆ. ಈ ಬೂಟು ಹಿಂದೂ ಮೊದಲನೇದಲ್ಲ, ಹಿಂದೂ ಇತ್ತು. ಹತ್ರಾಸ್ನಲ್ಲಿ ದಲಿತ ಹೆಣ್ಣುಮಗಳ ಅತ್ಯಾಚಾರ ಮಾಡಿದವ್ರ ಕಾಲದಲ್ಲಿ ಬೂಟ್ ಇತ್ತು. ಆಸಪ್ಪ ಅನಿಲಪ್ಪ ಗೋ ಹತ್ಯಾಕಾರರು ಅಂತ ಹೇಳಿ ಅವ್ರನ್ನ ಪರಿವರ್ತನೆ ಮಾಡಿ ಅವ್ರನ್ನ ಕಿರುಕುಳ ಮಾಡಿದವ್ರ ಕಾಲದಲ್ಲಿ ಬೂಟ್. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ಹಿರಿಯರು ಹಾಗೂ ಹೋರಾಟಗಾರರು ವಿಷಯಗಳನ್ನು ಸಾಕಷ್ಟು ಹೇಳಿದ್ದಾರೆ. ಅವನ ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ಒಂದು ಅಪಮಾನ ಮಾಡ್ಯಾನ. ಅವಂಗ ಏನ ಈ RSS ದವ್ರ ಬೆಂಬಲ ಅದಾರಲ್ಲ ಅವ್ರನ್ನ ಮೊದಲು ನಾವು ಕಡೆಗಣಿಸಬೇಕಾಗೈತಿ. ನಾವು ಎಲ್ಲರೂ ಇದಕ್ಕೆ ಮೊದಲು ನಾವು RSS ಅನ್ನ ಬ್ಯಾನ್ ಮಾಡ್ಬೇಕಾಗೈತಿ. ಈಗ ಸಾವಿರಾರು ಸಲ ಆಗೈತಿ. ಇನ್ನು ನಾವು ಅದಕ್ಕೆ ನಿಂದಿರ್ಬೇಕಾಗೈತಿ. ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಅದಾರ ಅನ್ನೋ ಒಂದು ಮುಖ್ಯ ಒಂದು ಕಾರಣ ಈಗ ನಾ ಹೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಕೇಸ್ ಆದ್ರೆ ನಾವು ಅಲ್ಟ್ರಾಸಿಟಿ ಕೇಸ್ ಹಾಕ್ತಾರೆ. ಇಲ್ಲಿ ಯಾವ್ದೋ ಮ್ಯಾಗಾಗ್ಲಿ, ಯಾವುದೋ ಒಂದು ಜಾತಿ ಮ್ಯಾಗಾಗ್ಲಿ ಅಲ್ಟ್ರಾಸಿಟಿಗೆ ಅವ್ನಿಗೆ ಯಾಕೆ ಹಾಕ್ಲಿಲ್ಲ ಅನ್ನುವಂತ ಈ ಒಂದು ಕಾರಣ ಇದು ಹೊರಡಾಕತೈತಿ. ಸಣ್ಣದು ಒಂದು ಏನೋ ಒಂದು ಬೇಗ ಬೈದ್ರೆ ಒಂದು ಅಲ್ಟ್ರಾಸಿಟಿ ಹೋಗಿರ ಅಂತದಾಗ ಒಂದು ಕೇಸ್ ಬಚ್ಚಿಬಿಡ್ತಾರೆ ಯಾರೋ ಒಬ್ರ. ಅಂತ ಇದು ಸಮಾಜದಾಗ ಐತಿ. ಈ ಲುಚ್ಚ ಲಪ್ಪಂಗಳ ಈ ಒಂದು ವಕೀಲ ಅವ ಆಲ್ರೆಡಿ 71 ವಯಸ್ಸು. ಆದ್ರೆ ಅಂಥವ್ನ ಮ್ಯಾಗ ಯಾಕೆ ಕೇಸ್ ಮಾಡಲಿಲ್ಲ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅನ್ನುವಂಥ ಒಂದು ಕ್ವಶನ್ ಐತಿ. ಅವರ ಸಪೋರ್ಟ್ ಅದಾರ ಅಂತೇಳಿ ನಾವು ಈ ಸಮ್ಮುಖದಾಗ ಆಲ್ರೆಡಿ ಎಲ್ಲ ಹಿರಿಯರು ಹೇಳ್ಯಾರ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ DPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.